ದೇವ್ರು ಕೆಂಪು ನೀರಿನ ನದಿ ತರ ಹರಿದು ಬರ್ತಿರೋ ಇವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲ ತಾಯಿ ಓಂ ಶಕ್ತಿ ಭಕ್ತರು ಅಂತ. ಭಕ್ತಿ ಮತ್ತೆ ನಂಬಿಕೆ ತುಂಬಿರೋ ಈ ಕೆಂಪು ಸೈನ್ಯದ ಭಕ್ತರ ಜೊತೆ ಮುಂದಿನ ವರ್ಷ ನೀವು ತಲೆ ಮೇಲೆ ಈ ತರ ಮಡಕೆ ಇಟ್ಕೊಂಡು ನಡೆದ್ರೆ ನಿಮ್ ಮನೇಲಿ ಯಾವತ್ತೂ ಒಂದು ಹೊತ್ತಿನ ಊಟಕ್ಕೂ ಸಹ ತೊಂದರೆ ಬರಲ್ವಂತೆ. ಬಂದಿರೋ ಕಷ್ಟಗಳೆಲ್ಲ ಹೋಗಿ ನೆಮ್ಮದಿ ಸಿಗುತ್ತಂತೆ. ಈಗಿನ ಜನರೇಷನ್ ಮಾಡೋ ತಪ್ಪಿಗೆ ಓಂ ಶಕ್ತಿ ಮೇಲೆ ಪರಿಶುದ್ಧವಾದ ಭಕ್ತಿ ಮತ್ತೆ ನಂಬಿಕೆನ ಇಟ್ಕೊಂಡು ಬದುಕ್ತಾ ಇರೋ ಜನಗಳ ನಂಬಿಕೆನೆ ತಪ್ಪು ಅಂತ ಹೇಳಕ್ ಹೋಗ್ಬಾರ್ದು. ಇದು ನಮ್ಮ ರಿಕ್ವೆಸ್ಟ್. ಕೊಳ್ಳೇಗಾಲದ ಬೀದಿಗಳಲ್ಲೂ ಈ ಭಕ್ತರ ದಂಡು ನದಿ ತರ ಹರಿದು ಬರ್ತಿತ್ತು. ಕರ್ನಾಟಕದಲ್ಲಿ ಓಂ ಶಕ್ತಿ ಮೇಲೆ ಇಟ್ಟಿರೋ ಭಕ್ತಿ ಅಪಾರವಾಗಿದೆ. ಚಿಕ್ಕ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಸೇವೆಯಲ್ಲಿ ಭಾಗವಹಿಸಿದ್ರು. ಅಷ್ಟಕ್ಕೂ ಈ ಸೇವೆ ಆದ್ರೂ ಏನು ಅಂತ ಹೇಳಿ ಪ್ರತಿ ವರ್ಷ ಕೂಡ ಕೊಳ್ಳೇಗಾಲದಲ್ಲಿ ಓಂ ಶಕ್ತಿ ಭಕ್ತ ಮಂಡಳಿಯವರು ಗಂಜಿ ಸೇವೆನ ಮಾಡ್ತಾರೆ. ಅವರೆಲ್ಲ ತಲೆ ಮೇಲೆ ಹೊತ್ಕೊಂಡಿರೋ ಮಡಕೆಲಿರೋದೇ ಗಂಜಿ. ಭೀಕರ ಬರಗಾಲ, ತಿನ್ನೋಕೆ ಅನ್ನ ಅಲ್ಲ ಗಂಜಿ ಕೂಡ ಸಿಗೋದ್ ಕಷ್ಟ ಆಗಿತ್ತು. ಊರಿನ ಜನ ತಮ್ಮ ಶಕ್ತಿ ಮೀರಿ ಮನೆಗಳಿಂದ ಗಂಜಿ ಮಾಡ್ಕೊಂಡು ಅನ್ನ ಇಲ್ಲ ಆದ್ರೂ ಪರವಾಗಿಲ್ಲ ತಿನ್ನೋಕೆ ಗಂಜಿ ಆದ್ರೂ ಕೊಡು ಅಂತ ಕೇಳ್ಕೊಂಡು ಆ ಗಂಜಿನ ತಾಯಿಗೆ ಅರ್ಪಿಸ್ತಾರೆ. ಅರ್ಪಣೆ ಮಾಡಿದ ತಕ್ಷಣನೇ ಊರಿಗೆ ಮಳೆ ಬರುತ್ತೆ, ಬೆಳೆ ಬಂದು ಊರು ಸಮೃದ್ಧಿ ಆಗುತ್ತೆ. ತಮಿಳುನಾಡಿಂದ ಶುರುವಾದಂತ ಈ ಗಂಜಿ ಸೇವೆ ಇವತ್ತು ಕರ್ನಾಟಕದಲ್ಲಿ ಹಲವಾರು ಕಡೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಒಂದು ಸೇವೆಗೆ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ಅಪಾರ ಜನ ಬಂದು ಸೇರ್ತಾರೆ. ಬಂದಂತ ಸಾವಿರಾರು ಜನಕ್ಕೆ ಅನ್ನದಾನ ಕೂಡ ಆ ದಿನ ಇರುತ್ತೆ. ಈಶ್ವರಿ ಶಕ್ತಿಯವರು, ಭಾಗ್ಯ ಶಕ್ತಿಯವರು, ಲತಾ ಶಕ್ತಿಯವರು, ಸುಮತಿ ಶಕ್ತಿಯವರು ಹಾಗೆ ಧನಲಕ್ಷ್ಮಿ ಶಕ್ತಿಯವರು ಸೇರಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ಕೊಟ್ರು. ನಿಮ್ಗಳಿಗೆ ನಂಬಿಕೆ ಇದ್ರೆ ಮುಂದಿನ ಸಲ ನಡೆಯೋ ಈ ಒಂದು ಗಂಜಿ ಸೇವೆಯಲ್ಲಿ ನೀವು ಭಾಗವಹಿಸಿ ಅಂತ ಹೇಳಿ